ಅಮೀನಾಗಡ ಪಟ್ಟಣ ಸಮೀಪ ಮುರಡಿ ಗ್ರಾಮದಲ್ಲಿ ಜರುಗಿದ ಶ್ರೀ ಭೀಮಾಂಬಿಕಾ ದೇವಿ ಪುರಾಣ ಮಹಾಮಂಗಲೋತ್ಸವ ಸರ್ವಧರ್ಮ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ ಮಾತನಾಡಿದರು. ಯಾರು ಅಂತರ್ಲೆ ಬಿದ್ದಿಲ್ಲ, ಹಿಂದ್ಲವ್ರಾತು ಮುಂದ್ಲವ್ರಾತು ಅಂತರ್ಲೆ ಬಿದ್ದಿಲ್ಲ. ತಾಯಿ ಗರ್ಭದಾಗಿದ್ದ ಅದನ್ನು ರಕ್ಷಣೆ ಮಾಡಿ ಬೆಳೆಸಬೇಕಾದ ತಂದೆ ಆ ಎರಡು ಜೀವ ಒಂದು ಮಾರ್ಗವನ್ನು ತೋರಿಸ್ತಕ್ಕಂಥ ಸದ್ಗುರು ಬ್ರಹ್ಮ ವಿಷ್ಣು ಮಹೇಶ್ವರಿವರೇ. ನಮ್ಮ 3 ಮಂದಿ ಕೈಲಾಸದಲ್ಲೂ ಇಲ್ಲ, ಎಲ್ಲಿ ಇಲ್ಲ, ಇಲ್ಲೇ ಅದರ ನಮಗೆ ತಿಳಿದಿಲ್ಲ, ತಿಳಿಗೆ ಹೋಗಿದ್ವಿ. ಅದಕ್ಕೆ ಅವ್ರನ್ನ ಕೈ ಬಿಟ್ಬಿಟ್ಟಿದ್ವಿ. ಬೇಡ, ಎಲ್ಲರೂ ಅಪ್ಪ ಅವನು ಜೋಪಾನ ಮಾಡಬೇಕು ಅಂತ ತಿಳ್ಕೊಂಡು ಭೀಮಮ್ಮನ ಮುಂದೆ ಇದ್ದವರು ಶಿವ ಇನ್ನು ಕರ್ಕೊಂಡ್ಬರ್ಬೇಕೆ ಅವ್ರನ್ನ ಹೋಗಿ ರೊಕ್ಕ ಕೊಟ್ಟು ಇಲ್ಲ, ಇದ್ದವ್ರಿನೆದುರಿ ಅಪ್ಪ ಅವನ್ನ ಗಟ್ಟಿಗೆ ನಾವು ಜೋಪಾನ ಮಾಡ್ತೀವಿ ಅಂತ ಭೀಮಮ್ಮ ನಿನ್ನ ಭಾವದ ಸಾಕ್ಷಿಯಾಗಿ ನಾವು ಮಾಡ್ತೀವಿ ಅಂತ ಅಲ್ಲಿ ಪ್ರಮಾಣ ಮಾಡಿ ಸ್ವಾಭಿಮಾನ ಮತ್ತು ಛಲ ಶಕ್ತಿ ಇರ್ಬೇಕಾಗುತ್ತೆ. ನಾನು ಯಾಕೆ ಹೇಳ್ತೇನೆಂದ್ರೆ ನಾನು ಕೂಡ ಮದುವೆ ಆದ್ರೆ 1 ಗ್ರಾಮ ಬಂಗಾರನೂ ತಗೊಂಡಿಲ್ಲ, 1 ರೂಪಾಯಿನ ವರದಕ್ಷಿಣೆ ತಗೊಂಡಿಲ್ಲ. 1 ಗ್ರಾಮ ಬೀಗರ ಹಾಕ್ತೀವಿ ಅಂದ್ರೆ 2 ತೊಲಿ ಬಂಗಾರ ಹಾಕ್ತಂದ್ರ 82ನೇ ಇಸ್ವಿಗೆ 2 ತೊಲಿ ಬಂಗಾರ ಹಾಕ್ತೀನಿ ಅಂತಂದ್ರು ಯಾವುದು ಬೇಡ ಅಂತ ಹೇಳಿ ನಾನು ಏನು ತಗೊಳ್ಬೋದು ಅಂತ ಹೇಳಿ ಏನೇನು ಮುಟ್ಟಿದಿಲ್ಲ. ಆದ್ರಿಂದ ಅಂಥ ಒಂದು ಛಲ ನಿಮ್ಮಲ್ಲಿ ಕೂಡ ಬಂದಾಗ ನೀವು ಉನ್ನತ ಮಟ್ಟಕ್ಕೆ ಏರ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೀರಿ. ಆ ಭೀಮಾಂಬಿಕಾ ದೇವಿಯ ಆಶೀರ್ವಾದ ಯಾವತ್ತೂ ಕೂಡ ನಿಮ್ಮ ಮೇಲೆ ಇಬ್ರು ದಂಪತಿಗಳ ಮೇಲೆ ಇರಲಿ. ಆ ತಾಯಿ ಆಶೀರ್ವಾದದಿಂದ ನೀವು ಕೂಡ ಆಯುರ ಆರೋಗ್ಯ ಸಿರಿ ಸಂಪತ್ತನ್ನ ಕಾಣಲಿ ಅಂತ ಹೇಳಿ ನಾನು ಆ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಾನು ಮತ್ತೆ ಈ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಅಲ್ಲಿನೂ ಕೂಡ ಸಾಮೂಹಿಕ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆದ್ದರಿಂದ ಇವತ್ತು ನೀವು ನನ್ನನ್ನು ಇಲ್ಲಿ ಕರೆದು ಈ ಸಂದರ್ಭದಲ್ಲಿ KN TV ನೋಡಲು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ.